ಅವರು ಬೆಂಗಳೂರಿಗೆ ಬಂದಿರೋದು. ನಾಳೆ ಬೆಳಗಾವಿಯಲ್ಲಿ ಕೋರೆ ಅವರದ ಒಂದು ಫಂಕ್ಷನ್ ಇದೆ. ಆಮೇಲೆ ಬಿಜೆಪಿ ಏರಿಯಾ ನಾಯಕರು ಕೋರೆ ಅವರು ಬಹಳ ದಿನದಿಂದ ಕಾರ್ಯಕ್ರಮಕ್ಕೆ ಕರೀತಾ ಇದ್ರು, ಮಿಸ್ ಆಗ್ತಾ ಇತ್ತು. ಈ ಸರಿ ಬಂದು ಹೋಗ್ಬೇಕು ಅಂತ ಬಂದಿದ್ದಾರೆ. ಮುಗಿದ ತಕ್ಷಣ ಡೆಲ್ಲಿಗೆ ವಾಪಸ್ ಹೋಗ್ತಾ ಇದ್ದಾರೆ. ಬಿಕಾಸ್ 11 ವರ್ಷದ ಏನು ನರೇಂದ್ರ ಮೋದಿ ಅವರ ಒಂದು ಸೆಲೆಬ್ರೇಷನ್ ಇಡೀ ದೇಶಾದ್ಯಂತ ಇದೆ. 9th 11 ವರ್ಷ ತುಂಬುತ್ತೆ 9th. ಆ ಸಂದರ್ಭದಲ್ಲಿ ಇಡೀ ದೇಶದ ಸಂಭ್ರಮ. ಯಾಕಂದರೆ 3 ಟರ್ಮ್ ಕಂಟಿನ್ಯೂಸ್ ಆಗಿ ಆಯ್ಕೆ ಆಗಿರತಕ್ಕಂಥ ಭಾರತವನ್ನು ಆರ್ಥಿಕ ಸ್ಥಿತಿಯಲ್ಲಿ ಭಾರತವನ್ನು ಇಡೀ ಪ್ರಪಂಚದಲ್ಲಿ 4ನೇ ಸ್ಥಾನಕ್ಕೆ ತಂದಂಥ ಗರಿಮೆ ಇರೋದು ಯಾರಾದರೂ ಇದ್ದರೆ ಅದು ಓನ್ಲಿ ಒನ್ ದಟ್ ನರೇಂದ್ರ ಮೋದಿ. ಹಿಂದೆ ಭಾಳ ಜನ ಇದ್ದರು, ಆದರೆ ವಿಶ್ವದ ರ್ಯಾಂಕಿಂಗಲ್ಲಿ ನಾವು ಬಂದಿರಲಿಲ್ಲ. ಈ ಸರಿ ಮೊದಲ ಬಾರಿಗೆ ಜಪಾನನ್ನು ಮೀರಿಸಿ ನಾವು ಆರ್ಥಿಕ ಸ್ಥಿತಿಯಲ್ಲಿ 4ನೇ ರ್ಯಾಂಕಿಂಗ್ ಬಂದಿದ್ದೀವಿ. ಆ ದೃಷ್ಟಿಯಿಂದನೂ ಇದೊಂದು 11 ವರ್ಷ ತುಂಬಿರುವಂಥದ್ದು ಇಡೀ ಭಾರತದ ಜನತೆಗೆ, ನಮ್ಮೆಲ್ಲರಿಗೂ ಬಿಜೆಪಿ ಕಾರ್ಯಕರ್ತರಿಗೆ ಹೆಮ್ಮೆ ಇದೆ. ಮನೆಯೂ ಕೂಡ ಆಪರೇಷನ್ ಸಿಂಧೂರು ಕೂಡ ಯಶಸ್ವಿಯಾಗಿ ಮಾಡಿದ್ದಾರೆ. ಅವರ ಪಾಕಿಸ್ತಾನದ ಒಳಗಡೆ ಹೋಗಿ ಅಟ್ಯಾಕ್ ಮಾಡಿರುವಂಥದ್ದು ಯಾವತ್ತೂ ಇಲ್ಲ. ಫಸ್ಟ್ ಟೈಮ್ ಅಟ್ಯಾಕ್ ಮಾಡಿದ್ದಾರೆ. 200-300 ಕಿಲೋಮೀಟರ್ ಒಳಗಡೆ ಹೋಗಿ ಪಾಕಿಸ್ತಾನದ ಒಳಗಡೆ ವೈರಿಗಳ ತಾಣಗಳನ್ನು, ಭಯೋತ್ಪಾದಕರ ತಾಣಗಳನ್ನು ಧ್ವಂಸ ಮಾಡಿದ್ದಾರೆ. ಅದು ಕೂಡ ಈ ಸಂದರ್ಭದಲ್ಲಿ ನಮ್ಮ ಹಿರಿಮೆ ಇಡೀ ದೇಶ ಕೊಂಡಾಡ್ತಾ ಇದೆ. ನಮ್ಮ ಸೈನಿಕರನ್ನು ಕೂಡ ಪ್ರಧಾನಿಗಳು ಕೂಡ ಈ ಸಂದರ್ಭದಲ್ಲಿ ನಮ್ಮ ನಡ್ಡಾಜಿ ಅವರು ಬೆಂಗಳೂರಿಗೆ ಬಂದು ಕಾರ್ಯಕ್ರಮನ ಅಟೆಂಡ್ ಮಾಡಿ ಅವರು ಅದಕ್ಕೋಸ್ಕರ ಬಂದು ಭೇಟಿ ಮಾಡಿ. ಸರ್, ಈಗ ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರಲ್ಲಿ 36 ಜನ ಹಿಂದೂ ಕಾರ್ಯಕರ್ತರು ಗಡೀಪಾರು ಮಾಡಿರುವಂಥದ್ದು ನೋಡಿ. ಇದು ನಾನು ಹೇಳ್ತೀನಲ್ಲ, ಕಾಂಗ್ರೆಸ್ ಅವರು ಬಂದ್ರೇ ಕೋಮುಗಲಭೆ. ಯಾಕೆ ನಮ್ಮ ಸರ್ಕಾರದಲ್ಲಿ ಕೋಮುಗಲಭೆ ಬೆಳೆದಿರಲಿಲ್ಲ? ಅವ್ರು ಬಂದರೆ ಮುಸ್ಲಿಮರು ಓಲೈಕೆ ಮಾಡುವಂಥದ್ದು ಮಾಡ್ತಾರೆ, ಇಡೀ ಹಿಂದೂ ಜನಾಂಗ ಅದರ ವಿರುದ್ಧ ತಿರುಗಿ ಬೀಳ್ತೈತೆ. ಇವರು ಮುಸ್ಲಿಮರ ಓಲೈಕೆ ಮಾಡಿಲ್ಲ ಅಂದರೆ ಈ ಥರದ ಘಟನೆಗಳೇ ಆಗ್ತಾ ಇಲ್ಲ. ಕಂಟಿನ್ಯೂಸ್ ಸರಣಿ ರೀತಿ ಕೊಲೆಗಳಾಗ್ತಾ ಇದೆ, ರೇಪ್ಗಳಾಗ್ತಾ ಇದೆ, ದರೋಡೆಗಳಾಗ್ತಾ ಇದೆ, ಬ್ಯಾಂಕ್ಗಳು ದರೋಡೆ. ಇಷ್ಟಾದ್ರೂ ಕೂಡ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಒಂದು ಕಾನೂನು ಸುವ್ಯವಸ್ಥೆನೇ ಕಾಪಾಡಬೇಕು. ಈ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾ ಇದ್ದಾರಲ್ಲ, ಹೋಮ್ ಮಿನಿಸ್ಟ್ರನ್ನ ತೆಗೆದುಹಾಕಿ, ಡಿಸ್ಟ್ರಿಕ್ಟ್ ಮಿನಿಸ್ಟ್ರನ್ನ ತೆಗೆದುಹಾಕಿದ ಕಾಂಗ್ರೆಸ್ ಕಾರ್ಯಕರ್ತರೇ ಅವರ ಸರ್ಕಾರದ ವಿರುದ್ಧ ದಂಗೆ ಎದ್ದಿದ್ದಾರೆ. ಅಂದರೆ ಇವರ ಲಾ ಆ್ಯಂಡ್ ಆರ್ಡರ್ ಎಷ್ಟು ಚಂದ ಇದೆ. ಕಾಂಗ್ರೆಸ್ ಪಾರ್ಟಿಯವರೇ ಇವ್ರ ಮಾತು ಕೇಳಲ್ಲ ಅಂದರೆ ಇನ್ನು ಕರ್ನಾಟಕದ ಜನ ಇವ್ರ ಲಾ ಆ್ಯಂಡ್ ಆರ್ಡರ್ನ ಕೇಳ್ತಾರ? ಆ ಪರಿಸ್ಥಿತಿ ಇವತ್ತು. ಒಂದು ದರೋಡೆಕೋರರ ರಾಜ್ಯ ಆಗಿದೆ. ಲೂಟಿ ಮಾಡ್ಕೊಂಡು ಕಾಂಗ್ರೆಸ್ ಅವರು ಮೇಯ್ತಾ ಇದ್ದಾರೆ. ಚಂದ ಮೇಯಕ್ಕೆ ಹುಲ್ಲುಗಾವಲು ಮಾಡ್ಕೊಂಡಿದ್ದಾರೆ. ಅವ್ರ ಗ್ಯಾರಂಟಿ ಗೊತ್ತು. ಅವ್ರ 5 ಗ್ಯಾರಂಟಿ ಇದೆಯಲ್ಲ, 6ನೇ ಗ್ಯಾರಂಟಿ ಅಂದರೆ ನೆಕ್ಸ್ಟ್ ಟೈಮ್ ಅವ್ರು ಬರಲ್ಲ, ನೆಕ್ಸ್ಟ್ ಟೈಮ್ ಅವ್ರು ಗೆಲ್ಲಲ್ಲ. ಅದು 6ನೇ ಗ್ಯಾರಂಟಿ. ಆ 6 ಗ್ಯಾರಂಟಿ ಗೊತ್ತಿರೋದ್ರಿಂದ 6ನೇ ಗ್ಯಾರಂಟಿ ಇವರು ಯಥೇಚ್ಛವಾಗಿ ಲೂಟಿ ಹೊಡಿತಾ ಇದ್ದಾರೆ. ಕಾಂಟ್ರಾಕ್ಟರ್ಗಳ ಸಾವಾಗ್ತಾ ಇದೆ, ಅಧಿಕಾರಿಗಳ ಸಾವಾಗ್ತಾ ಇದೆ. ಇದೆಲ್ಲನೂ ಕೂಡ ಕಾಂಗ್ರೆಸ್ಸಿನ ಜನ ಇವತ್ತು ಕಾಂಗ್ರೆಸ್ನ ಸರ್ಕಾರವನ್ನು ಅವರು ಯಾಕಾದರೂ ಈ ಸರ್ಕಾರ ಪಾಪಿ ಸರ್ಕಾರ ಬಂತು ಅಂತ ಶಾಪ್ ಆಗ್ತಾ ಇದೆ. ಸರ್, ಈಗ ಕರ್ನಾಟಕ ಇದೆ ಹಿಂದೂ ಎಲ್ಲ ಕನ್ನಡಕ ಭಟ್ರು, ಹಿಂದೂ ನಮ್ಮ ಸಂಘಟನೆಯವರು, RSS ಅವರು ಈ ಥರದ್ದೆಲ್ಲರನ್ನು ಗುರ್ತು ಮಾಡಿ ಮಾಡ್ತಾ ಇದ್ದಾರೆ. ಏನು ಪ್ರಚೋದಕಾರಿ ಭಾಷಣ ಅಂತ ಹೇಳ್ಬೋದು. ನಮ್ಮ ನಾರಾಯಣ ಸ್ವಾಮಿ ಮೇಲೂ ಕೇಸು ಮಾಡಿದ್ದಾರೆ. ಅವರು MLC ರವಿಕುಮಾರ್ ಅವರು ಮಾಡಿದ್ದಾರೆ. ಇವ್ರಿಗೆ ನೋಡಿ, ಈಗ ನಾನು ಮೊನ್ನೆ ನೋಡಿದೆ, ಇವರಪ್ಪ ಹಿರಿಯ ಕಾಂಗ್ರೆಸ್ ವಾದಿ ಖರ್ಗೆ ಅವ್ರು ಹೇಳಿದ್ದಾರೆ, ನರೇಂದ್ರ ಮೋದಿ ಆವಿದ್ದಂಗೆ ವಿಷ ಸರ್ಪ, ನೀವು ಅದನ್ನ ಕಚ್ಚೋದಲ್ಲ, ಅದನ್ನು ಮುಟ್ಟಿದ್ರೇ ಸತ್ತೋತೀರಾ ಅಂತ ಹೇಳಿದ್ದಾರೆ. ಒಬ್ಬ ದೇಶದ ಪ್ರಧಾನಿ ಬಗ್ಗೆ ಕೆಟ್ಟ ಮಾತು ಮಾತಾಡ್ತಾರಲ್ಲ, ಇವ್ರಿಗೆ ನಾರಾಯಣ ಸ್ವಾಮಿ ಮಾತಾಡಿರೋದು ಏನು ದೊಡ್ಡ ಇದು ಕಾಣ್ತಾ ಇದೆ. ಇವ್ರಿಗೆ ಗಾದೆ ಮಾತ ಪುನರುಚ್ಚಾರ ಮಾಡಿದ್ದಾರೆ ಅಷ್ಟೇ. ಹೇಳೋದ್ರಲ್ಲಿ ಸ್ವಲ್ಪ ಜೋರಾಗಿ ಹೇಳಿರ್ಬೋದು ಅಷ್ಟೇ. ಅಂದ್ರೆ ಅದೇನೋ ಹೇಳ್ತಾರಲ್ಲ, ಮಾತು ಸುಳ್ಳಾಗ್ಬೋದು, ಗಾದೆ ಸುಳ್ಳಾಗಲ್ಲ ಅಂತ. ಅದನ್ನ ಗಾದೆ ಮಾತನ್ನು ಹೇಳಿದ್ದಾರೆ. ತಪ್ಪೇನೋದು ಅಂದ್ರೆ ಪ್ರಧಾನಿನ ಹಾವಿಗೆ ವಿಷ ಸರ್ಪಕ್ಕೆ ಹೋಲಿಸೋದು ನಿಮ್ಮ ಕ್ಯಾರೆಕ್ಟರಾ, ನಿಮ್ಮ ಸಂಸ್ಕೃತಿನ? ಇಲ್ಲಿ ನೀವು ಕಲ್ಲಡ್ಕ ಪ್ರಭಾಕರ್ನ ಅವ್ರನ್ನೆಲ್ಲ ದ್ವೇಷಕಾರಿ ಭಾಷಣ ಅಂತಂದೆ. ವಿಧಾನಸೌಧದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅಂದವ್ರಿಗೆ ಏನ್ ಮಾಡಿದ್ರಿ ನೀವು? ವಾಟ್ ಆಕ್ಷನ್ ಯು ಟೇಕನ್? ಎನಿ ಆಕ್ಷನ್? ನೋ ಆಕ್ಷನ್. ಎಲ್ಲ ಮಂತ್ರಿಗಳು
ಪ್ರಿಯಾಂಕಾ ಖರ್ಗೆಯಿಂದ ಹಿಡಿದು ಎಲ್ಲರೂ ಹೇಳೇ ಇಲ್ಲ ಅವ್ರು ಭಾರತ್ ಮಾತಾ ಕಿ ಜೈ ಅಂದ್ರಂತೆ. ಕಿವಿ ಮೇಲೆ ಹೂವು ಇಕ್ಕೋದು ಅಂದ್ರೆ ಕಾಂಗ್ರೆಸ್ ಅವರು ಇದೇ ನೋಡಿ. ಇಂಥ ವಿಚಾರದಲ್ಲಿ ಒಬ್ಬರ ಮೇಲೂ ಕ್ರಮ ಇಲ್ಲ, ಅವ್ರನ್ನ ಬಂಧಿಸಲೇ ಇಲ್ಲ. ಗಡಿಪಾರು ಮಾಡಿದ್ರೆ ಅವ್ರನ್ನ ಇದುವರೆಗೂ ಗಡಿಪಾರು ಮಾಡಿದ್ದೀರಾ? ಅವ್ರು ಪಾಕಿಸ್ತಾನದಿಂದ ಬಂದು ಮಾಡಲಿಲ್ಲ. ಪುಲ್ವಾಮಾ ಮೊನ್ನೆ ಘಟನೆ ಆಯ್ತಲ್ಲ, ಇದು ಸಿಂಧೂರ್, ಆಪರೇಷನ್ ಸಿಂಧೂರ್, ಆ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪಾಕಿಸ್ತಾನ ಪರವಾಗಿ ಮಾತಾಡಿದ್ರು. ಅವ್ರನ್ನ ಗಡಿಪಾರು ಮಾಡಿದ್ದೀರಾ? ಕಲ್ಲಡ್ಕ ಅವ್ರ ಮೇಲೆ ಯಾಕೆ ಮಾಡ್ತೀರಾ? ಅವ್ರೇನು ತಪ್ಪು ಮಾಡಿದ್ದಾರೆ? ಇದು ಕಾಂಗ್ರೆಸ್ಸಿನ ಮುಸ್ಲಿಮರ ಓಲೈಕೆ. ಸಿದ್ದರಾಮಯ್ಯ ಅವ್ರನ್ನ ಯಾರು ನಂಬೋದೇ ಇಲ್ಲ ಹಿಂದೂಗಳು. ಆ ಸ್ಥಿತಿಗೆ ಸಿದ್ದರಾಮಯ್ಯನವರು ಇದ್ದಾರೆ. ಹಿಂದೂಗಳಲ್ಲಿ ಏನಾದ್ರು ಹೋರಾಟ ಮಾಡ್ತಾರೆ? ಬೀದಿಗಿಳಿದು ಹೋರಾಟ ಮಾಡ್ತೀನಿ. ಈಗ ನಾನು ನಮ್ಮ ನಾರಾಯಣ ಸ್ವಾಮಿ ಅವ್ರ ಜೊತೆ, ವಿಜಯೇಂದ್ರ ಅವ್ರ ಜೊತೆ ಎಲ್ಲ ಮಾತಾಡಿದ್ದೀನಿ. ಇಡೀ ನಮ್ಮ ಕಾರ್ಯಕರ್ತರಿಗೆ ತಮ್ಮ ಮೂಲಕ ಮೆಸೇಜ್ ಕೊಡ್ತಾ ಇದ್ದೀನಿ. ನಾವು ನಿಮ್ಮ ಜೊತೆ ಇದ್ದೀರಿ, ಎಲ್ಲೇ ಏನೇ ಘಟನೆ ಆದರೂ ನಿಮ್ಮ ಜೊತೆ ಇರ್ತೀರಿ. ಈ ದುಷ್ಟ ಕಾಂಗ್ರೆಸ್ ಇಲ್ಲಿಂದ ತೊಲಗೋವರೆಗೂ ನಾವು ವಿರಮಿಸದೆ ಹೋರಾಟ ಮಾಡೋಣ. ನಾವೆಲ್ಲ ಧೈರ್ಯವಾಗಿ ಈ ಒಂದು ಮುಸ್ಲಿಮರ ಪ್ರೇರಿತವಾದಂಥ, ಅವರೆಲ್ಲ ಓಪನ್ ಆಗಿ ಹೇಳ್ತಾರಲ್ಲ, ರೀ ನಮ್ಮಿಂದ ಸರ್ಕಾರ ಇದು, ನಾವು ಗೆಲ್ಸಿರೋ ಸರ್ಕಾರ ಅಂತ ಹೇಳ್ತಾರಲ್ಲ, ಅದರಿಂದ ಕೊಬ್ಬು ಮೆರಿತಾ ಇದ್ದಾರೆ ಕಾಂಗ್ರೆಸ್ ಅವರು. ಈ ಸರಿ ಜನ ಇವ್ರಿಗೆ ಸರಿಯಾದ ಪಾಠವನ್ನು ಕಲಿಸ್ತಾರೆ. ನಾವು ಕೂಡ ಬೀದಿಗಿಳಿದು ಈ ಒಂದು ಹೋರಾಟವನ್ನು, ಹಿಂದೂ ಕಾರ್ಯಕರ್ತರ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯದ ವಿರುದ್ಧ ಈಗಾಗಲೇ ಹೋರಾಟವನ್ನು ಮಾಡ್ತಾ ಇದ್ದೀರಿ. ಇನ್ನು ಮುಂದೆ ಉಗ್ರ ಹೋರಾಟವನ್ನು ನಾವು ಮಾಡ್ತೀವಿ.